ಸಿನ್ಸ್ ಯು ಆರ್ ಇನ್ ಟು ಮೈಂಡ್ಸೆಟ್ ಕೋಚಿಂಗ್, ನಾನೆಲ್ಲೋ ಒಂದು ಕಡೆ ಓದಿದೆ, ತುಂಬ ಚೆನ್ನಾಗಿತ್ತು. ನೀವು ನೋಡೋ ಹಳೇದೇ, ಇದು ಕನ್ನಡದಲ್ಲಿದೆ. ಆ, ದೃಷ್ಟಿ ಚೆನ್ನಾಗಿದ್ರೆ ಸೃಷ್ಟಿ ಚೆನ್ನಾಗಿರುತ್ತೆ ಅನ್ನೋದು. ಮತ್ತು ಇನ್ನೊಂದು, ನಿಮ್ಮ ಮೈಂಡ್ಸೆಟ್ ಚೆನ್ನಾಗಿದ್ರೆ ಸೆಟ್ ಬ್ಯಾಕು ಕೂಡ ಸೆಟಪ್ ಥರ ಕಾಣಿಸುತ್ತೆ ಅಂತ. ಸೊ ಮೈ ಫೇವ್ರೆಟ್ ಇಸ್ ಆಲ್ವೇಸ್, ಏನೋ ಆ ಸ್ಪ್ರಿಂಗನ್ನು ನೀವು ತೊಗೊತೀರಲ್ಲ, ಅದು ಎಷ್ಟೇ ಪ್ರೆಸ್ ಮಾಡಿದ್ರೂ ಕೆಳಗೆ ಹೋದಾಗ ಲುಕ್ ಅಟ್ ಇಟ್ ಆಸ್ ಅ ರನ್ ಅಪ್ ಫಾರ್ ಯು ಟು ಜಂಪ್ ಬ್ಯಾಕ್ ಅಗೇನ್ ಥರ. ಪ್ರಾಬ್ಲಿ ಟುಡೇ ಐ ಹ್ಯಾವ್ ಲರ್ನ್ ದಿಸ್. ಒಂದು 20 ವರ್ಷದ ಮುಂಚೆ ಕೇಳಿದರೆ ದೆನ್ ಐ ವುಡ್ ಹ್ಯಾವ್ ಆಲ್ಸೋ ಸೆಡ್, ಅಯ್ಯೋ ನಂಗೆ ಹಿಂಗಾಗೋಯ್ತಲ್ಲ ಅಂತಲೇ ಫಸ್ಟ್ ಬಂದಿರೋದು. ಸೊ ಹೌ ಟು ಹ್ಯಾವ್ ಅ ಗುಡ್ ಮೈಂಡ್ಸೆಟ್, ಫಸ್ಟ್ಲಿ ಮೈಂಡ್ಸೆಟ್ ಕೋಚಿಂಗ್ ಹೆಂಗೆ ಮಾಡ್ಕೊಳ್ಳೋದು ಮನುಷ್ಯರು? ಮೈಂಡ್ಸೆಟ್ ಅಂತ ಹೇಳಿದಾಗ ಹೌ ಯು ಟ್ರೈನ್ ಯುವರ್ ಮೈಂಡ್ ಡಿಸಿಪ್ಲಿನ್ ಬಗ್ಗೆ. ಡಿಸಿಪ್ಲಿನ್ ಅಂತ ಹೇಳಿದ್ರೆ ಥಾಟ್ಸ್ನ ಹೇಗೆ ನೀವು ರೂಪಿಸ್ಕೊಳ್ತೀರಾ ಅಥವಾ ಆರೈಕೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಥಾಟ್ಸ್ ಈಸ್ ವೇವಿ. ಥಾಟ್ಸು 60,000 ಒಂದು ದಿನಕ್ಕೆ ಬರುತ್ತೆ, 60,000 ಅಪ್ರಾಕ್ಸಿಮೇಟ್ಲಿ. ಅದರಲ್ಲಿ ಮೋಸ್ಟ್ ಆಫ್ ಇಟ್ ನೆಗೆಟಿವ್ ಥಾಟ್ಸ್ ಇರುತ್ತೆ. ಸೊ ನೆಗೆಟಿವ್ ಥಾಟ್ಸ್ ಬಂದಾಗ ಅದಕ್ಕೆ ನಾವು ಪ್ರಚೋದನೆ ಕೊಡಬಾರ್ದು, ಮೇಯ್ನಾಗಿ ಕಂಟಿನ್ಯೂ ಮಾಡಬಾರ್ದು, ಎಸ್ ಇಗ್ನೋರ್ ಮಾಡಬೇಕು. ಅನ್ನೋದಕ್ಕಿಂತ ಪಾಸಿಟಿವ್ ಥಾಟ್ಸ್, ಒಳ್ಳೆ ಥಾಟ್ಸ್ಗೆ ಆದಷ್ಟು ಪ್ರಚೋದನೆ ಕೊಡೋದು ಅಥವಾ ಅದಕ್ಕೆ ಎನರ್ಜಿ ಕೊಡೋದು, ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಥಾಟ್ಸ್ ಅಲೋನ್ ಕ್ಯಾನಾಟ್ ಮ್ಯಾನಿಫೆಸ್ಟ್. ಮತ್ತೆ ಅದ್ರ ಜೊತೆಗೆ ಏನು ಇಮೋಷನ್ ಆ್ಯಡ್ ಆಗುತ್ತೆ ಅದು ಬೇಗ ಮ್ಯಾನಿಫೆಸ್ಟ್ ಮಾಡುತ್ತೆ. ಈಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳೋದಕ್ಕೂ, ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಂತ ಅಳೋದಕ್ಕೂ ಅದಕ್ಕೆ ಎನರ್ಜಿ ಕೊಟ್ಟಂಗಾಯಿತು. ಇಮೋಷನ್ ಈಸ್ ಎನರ್ಜಿ. ಸೊ ಥಾಟ್ಸ್ಗೆ ನಾವು ಎನರ್ಜಿ ಕೊಟ್ಟಾಗ ಅದು ಫ್ಯೂಯಲ್ ಆಗಿಬಿಡುತ್ತೆ. ಸೊ ನೆಗೆಟಿವ್ ಥಾಟ್ಸ್ಗೆ ನಾವು ನೆಗೆಟಿವ್ ಫೀಲಿಂಗ್ಸ್ ಆ್ಯಡಪ್ ಮಾಡಿಬಿಟ್ರೆ ಅದು ಎನರ್ಜಿ ಆಗುತ್ತೆ, ಅದು ನಿಜಾನೂ ಆಗುತ್ತೆ, ಅದು ಇನ್ನೂ ಜಾಸ್ತಿನೂ ಆಗುತ್ತೆ, ಬೇಗ ಅಟ್ರಾಕ್ಟಿವ್ ಆಗುತ್ತೆ. ಸ್ಕೇರ್ಸಿಟಿ ಅಥವಾ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿನೇ. ಅದಕ್ಕೆ ನೀವು ನೋಡ್ಬೋದು, ಎಷ್ಟೋ ಜನರ ಜೀವನದಲ್ಲಿ ಪ್ರಾಬ್ಲಮ್ ಇರೋರಿಗೆ ಪದೇ ಪದೇ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಬಿಕಾಸ್ ಅವರು ಫೋಕಸ್ ಮಾಡೋದೇ ನೆಗೆಟಿವ್ ಬಗ್ಗೆ. ಅಯ್ಯೋ ನಂಗೆ ಹುಷಾರಿಲ್ಲ, ಊರವ್ರಿಗೆಲ್ಲ ಹೇಳ್ಕೊಂಬರ್ತಾರೆ, ಫೋನ್ ಮಾಡಿದವ್ರಿಗೆಲ್ಲ ಹೇಳ್ತಾರೆ, ಅಯ್ಯೋ ಈ ಹಾಳಾದ ಬ್ಯಾಕ್ ಪೇನು, ಅಯ್ಯೋ ನಂಗೆ ಈ ಕಾಲು ನೋವು, ಹುಷಾರಿಲ್ಲ, ಅಯ್ಯೋ ರಿಲೇಷನ್ಶಿಪ್ ಪ್ರಾಬ್ಲಮ್, ಅಯ್ಯೋ ದುಡ್ಡಿಲ್ಲ, ಬಿಸ್ನೆಸ್ಸೇ ಇಲ್ಲ. ಯಾವಾಗ ನೆಗೆಟಿವ್ ಆಲೋಚನೆಗೆ ಇನ್ನೂ ಎನರ್ಜಿ ಕೊಟ್ಬಿಡ್ತೀರಾ ಅದು ನಿಜಾನೂ ಆಗುತ್ತೆ, ಇನ್ನು ಜಾಸ್ತಿನೂ ಆಗುತ್ತೆ. ಅದಕ್ಕೆ ಪ್ರಾಬ್ಲಮ್ ಇರೋರಿಗೆ ಪದೇ ಪದೇ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಅವ್ರು ಏನು ಮಾಡಬೇಕಾಗಿರೋದಿಷ್ಟೇ, ನೆಗೆಟಿವ್ ಬಂದಾಗ ಕಟ್ ಕ್ಯಾನ್ಸಲ್. ಇದು ಸ್ವಿಚ್ ವರ್ಡ್. ಇದು ಫಸ್ಟ್ ಥಿಂಗ್, ಅದನ್ನು ಫಸ್ಟ್ ಸ್ಟಾಪ್ ಮಾಡಿ. ಯು ನೋ ದಟ್ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಇವಾಗ ನೆಗೆಟಿವ್ ಥಾಟ್ಸ್ ಬಂದಾಗ ಮನಸ್ಸಲ್ಲೇ ಫಸ್ಟ್ ಸ್ವಲ್ಪ ಎಫರ್ಟ್ ಹಾಕಬೇಕು, ಕಾನ್ಷಿಯಸ್ಸಾಗಿ ಸ್ವಲ್ಪ ಎಫರ್ಟ್ ಹಾಕಬೇಕು. ಓಕೆ, ನೆಗೆಟಿವ್ ಥಾಟ್ ಬರ್ತದೆ, ಕಟ್ ಕ್ಯಾನ್ಸಲ್. ಅದನ್ನ ಅಲ್ಲೇ ಬ್ರೇಕ್ ಮಾಡ್ತಾಯಿದ್ದೀರ. ಸೊ ಅದನ್ನ ಅಲ್ಲೇ ಕಟ್ ಮಾಡ್ತಾರೆ, ಪ್ರೋಸೆಸ್ ಆಗೋಕ್ಕೆ ಬಿಡ್ತಾಯಿಲ್ಲ, ಮೈಂಡಿಗೆ ಹೋಗೋಕ್ಕೆ ಅಥವಾ ಸಬ್ ಕಾನ್ಷಿಯಸ್ ಹೋಗಿ ಬಿಡ್ತಾಯಿಲ್ಲ, ಕಟ್ ಮಾಡ್ತಾಯಿದ್ದೀರ ಅಲ್ಲಿ. ಒಂದು ಎರಡನೇ ಮುಂದೆ ಇನ್ನೊಂದು ಸ್ಟೆಪ್ ಏನು ಮಾಡ್ಬೋದಪ್ಪ ಅಂದರೆ, ರೀಅಫರ್ಮ್ ಇಟ್ ವಿತ್ ಪಾಸಿಟಿವ್ ಸೆಂಟೆನ್ಸ್. ಏನು ಹತ್ರ ದುಡ್ಡಿಲ್ಲ, ಐ ಆಮ್ ಅ ಸೋರ್ಸ್ ಆಫ್ ಅಬೆಂಡೆನ್ಸ್. ಹತ್ರ ಬೇಜಾನ್ ದುಡ್ಡಿದೆ, ದುಡ್ಡು ಬರ್ತಾ ಇದೆ, ಈ ರೀತಿ. ಸೊ ನೆಗೆಟಿವ್ನ ಪಾಸಿಟಿವ್ ಆಗಿ ಹೇಳ್ಕೋಬೇಕು. ಓಕೆ, ಈಗ ಕೆಲವರು ಅದನ್ನು ಕೇಳ್ತಾರೆ, ನನ್ನ ಹತ್ರ ಇಲ್ಲ ಅಂತ ಹೇಳೋದು ಸುಳ್ಳು ಹೇಳ್ಕೊಂಡಂಗಲ್ವಾ, ನನ್ನ ಹತ್ರ ಇರೋದನ್ನು ನಾನು ಮಾಡಬೇಕಾಗಿರೋದಲ್ವಾ. ಸೊ ಸಬ್ ಕಾನ್ಷಿಯಸ್ಗೆ ನಾನು ಫೂಲ್ ಮಾಡೋಕ್ಕಾಗತ್ತಾ? ಸಬ್ ಕಾನ್ಷಿಯಸ್ ನೋಸ್ ಎವ್ರಿಥಿಂಗ್, ನಾನು ಫೂಲ್ ಮಾಡೋಕ್ಕಾಗತ್ತಾ? ದಟ್ ಈಸ್ ವಾಟ್ ಈಸ್ ದ ಸೀಕ್ರೆಟ್. ಸಬ್ ಕಾನ್ಷಿಯಸ್ನ ಫೂಲ್ ಮಾಡಬೇಕು. ಆ್ಯಕ್ಚುಲಿ ಸಬ್ ಕಾನ್ಷಿಯಸ್ ಅನ್ನೋಂಥದ್ದು ಒಂಥರ ಈ ಜೀನಿ ಇದ್ದಂಗೆ. ಜೀನಿ ಏನು ಬೇಕಾದ್ರೂ ಕೊಡುತ್ತೆ. ಜೀನಿ ಚೆನ್ನಾಗಿ ಕೇಳೋಕ್ಕೆ ಗೊತ್ತಿರಬೇಕು ಅಷ್ಟೇ. ಸೊ ಜೀನಿ, ಈಗ ನೋಡಿ, ಒಂದು ನೀರಿನ ಲೋಟ, ನೀರಿದೆ, ಅದರಲ್ಲಿ ಒಂದು ತೊಟ್ಟು ಹಾಲು ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ವೈಟ್ ಅನಿಸುತ್ತೆ ನೋಡೋಕ್ಕೆ, ಮತ್ತು ನೋಡಿದ್ರೆ ಅದು ನೀರೇ. ಅದು ಇನ್ನೊಂದು ತೊಟ್ಟು ಹಾಕಿದ್ರೆ ಸ್ವಲ್ಪ ವೈಟ್ ಅನಿಸುತ್ತೆ, ಮತ್ತೆ ನೀರೇ. ಇನ್ನೊಂದೆರಡು ತೊಟ್ಟು ಹಾಕಿದ್ರೆ ಸ್ವಲ್ಪ ವೈಟ್ ಅನಿಸುತ್ತೆ, ಮತ್ತೆ ನೀರೇ. ಈ ಥರ ಒಂದೊಂದೇ ತೊಟ್ಟು ಹಾಕಿ ಒನ್ ಫೈನ್ ಟೈಮ್ ಏನಾಗುತ್ತೆ, ಅದು ಹಾಲಾಗಿ ಕನ್ವರ್ಟ್ ಆಗಿಬಿಡುತ್ತೆ, ನೋಡೋಕ್ಕೆ ಹಾಲಾಗಿಬಿಡುತ್ತೆ. ಸೊ ದ್ಯಾಟ್ ಈಸ್ ವೆರಿ ಸಬ್ ಕಾನ್ಷಿಯಸ್ ಪ್ರೋಗ್ರಾಮಿಂಗ್. ಚಿಕ್ಕಂದಿನಿಂದ ನಾವು ಗೊತ್ತಿಲ್ದಿರ ಫಾರ್ ಪರಿಸ್ಥಿತಿಗಳಿಂದ, ಸುತ್ತಮುತ್ತ ವಾತಾವರಣದಿಂದ, ಮೇಜರಾಗಿ ಪೇರೆಂಟ್ಸಿಂದ, ಗ್ರ್ಯಾಂಡ್ ಪೇರೆಂಟ್ಸಿಂದ, ನೇಬರ್ಸಿಂದ, ಟೀಚರ್ಸಿಂದ, ಫ್ರೆಂಡ್ಸಿಂದ ಎಲ್ಲ ಪ್ರೋಗ್ರಾಮಿಂಗ್ ಆಗಿರ್ತೀವಿ. ಮನಿ ಪ್ರೋಗ್ರಾಮಿಂಗ್ ಕೂಡ ಅಷ್ಟೇ. ಇಟ್ಸ್ ಆಲ್ ಅಬೌಟ್ ಸ್ಟೋರೀಸ್ ಅಬೌಟ್ ಮನಿ. ದುಡ್ಡೇನು ಗಿಡದಲ್ಲಿ ಬೆಳೆಯುತ್ತಾ, ಕಷ್ಟಪಟ್ಟು ಚಾಚು, ಕೈ ಕೆಸರಾದರೆ ಬಾಯಿ ಮೊಸರು, ಇದೆಲ್ಲ ಅವಾಗಿನ ಕಾಲಕ್ಕೆ ಇತ್ತು, ಅವಾಗಿನ ಕಾಲಕ್ಕೆ ಕರೆಕ್ಟಾಗಿತ್ತು. ಬಟ್ ದಟ್ ಈಸ್ ನಾಟ್ ದ ಟ್ರೂ ಆ್ಯಕ್ಚುಲಿ. ಮತ್ತೆ
ವಾಟ್ ಈಸ್ ದ ಟ್ರೂತ್ ಫಾರ್ ಟುಡೇ? ಈಗ ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದೆ. ಅರ್ಥ ಏನಪ್ಪ ಅಂದರೆ, ಆವಾಗಿನ ಕಾಲದಲ್ಲಿ ಟೆಕ್ನಾಲಜಿ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ, ಕಂಟೆಂಟ್ ಕ್ರಿಯೇಷನ್ ಇರಲಿಲ್ಲ, ಕೂತ್ಕೊಂಡು ದುಡ್ಡು ಮಾಡೋಕ್ಕೆ ಆಪ್ಷನ್ ಇರಲಿಲ್ಲ. ಅವಾಗೆಲ್ಲ ಒಂದೇ ಆಪ್ಷನ್ ಇದ್ದಿದ್ದು, ಮೈ ಬಗ್ಸಿ ಕೆಲಸ ಮಾಡಬೇಕಾಗಿತ್ತು, ಹೊಲದಲ್ಲಿ ಎಲ್ಲ ಕಡೆ ಕೆಲಸ ಮಾಡಬೇಕಾಗಿತ್ತು, ಅಥವಾ ಹೋಗಿ ಊರೂರು ಸುತ್ಕೊಂಡು ವ್ಯಾಪಾರ ಮಾಡ್ಕೊಂಬರ್ಬೇಕಾಗಿತ್ತು, ಕಷ್ಟಪಡಬೇಕಾಗಿತ್ತು. ಕೈ ಕೆಸರಾದರೆ ಬಾಯಿ ಮೊಸರು, ಹಾಗೆ ದುಡ್ಡು ಬರೋದು. ಆವಾಗಿನ ಕಾಲಕ್ಕೆ ಅದು ಕರೆಕ್ಟಾಗಿತ್ತು. ಬಟ್ ರೈಟ್ ನಾವು ಇವಾಗ ಏನಿದೆ, ಟೆಕ್ನಾಲಜಿ ಇದೆ, ಐಡಿಯಾಸ್ ಇದೆ, ಸ್ಮಾರ್ಟ್ನೆಸ್ ಇದೆ, ಒಂದು ಬ್ರ್ಯಾಂಡಿಂದ ದುಡ್ಡು ಮಾಡ್ಬೋದು, ಆ್ಯಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ದುಡ್ಡು ಮಾಡ್ಬೋದು, ಒಂದು ಐಡಿಯಾಯಿಂದ ದುಡ್ಡು ಮಾಡ್ಬೋದು, ಇನ್ವೆಸ್ಟ್ಮೆಂಟಿಂದ ದುಡ್ಡು ಮಾಡ್ಬೋದು. ದೇರ್ ಆರ್ ಮೆನಿ ವೇ. ಸ್ಮಾರ್ಟ್ ವರ್ಕಿಂದ ದುಡ್ಡು ಮಾಡ್ಬೋದು. ಎಫರ್ಟ್ ಬೇಕು, ಎಫರ್ಟ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಬೇಕು. ಇಟ್ಸ್ ಆಲ್ ಅಗೇನ್ ಮೈಂಡ್ ಸೆಟ್. ಸೊ ಐ ಥಿಂಕ್ ಯು ಸ್ಪೋಕ್ ಅಬೌಟ್ ಒನ್ ಪಾಯಿಂಟ್ ವೇರ್ ಮ್ಯಾನಿಫೆಸ್ಟೇಷನಲ್ಲಿ ಅಲ್ಲಿ ಕೊಡೋಕೆ ದೇವರು ರೆಡಿ ಇದ್ರು, ಇಲ್ಲಿ ರಿಸೀವ್ ಮಾಡ್ಕೊಳಕ್ಕೆ ನಮ್ಮ ಆ್ಯಂಟನ ಸರಿಗಿರಲ್ಲ ಅಂತ. ವಾಟ್ ಯು ಮೀನ್? ಹೆಂಗೆ ನೋಡಿ, ಈಗ ನೋಡಿ, ನಾವೆಲ್ಲ ಪ್ರೇ ಮಾಡ್ತೀವಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಭಗವಂತ ರೆಡಿನೂ ಇರ್ತಾನೆ ಕೊಡೋಕ್ಕೆ. ಬಟ್ ನಾವು ರಿಸೀವ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ನಮ್ಮ ಆ್ಯಂಟಿನಾ ಸರಿ ಇಲ್ಲ, ರಿಸೀವ್ ಮಾಡ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಅನ್ನೋದಾದರೆ, ಆ ಕ್ಲೋಸ್ಡ್ ಡೋರ್ ಇದ್ದಾಗ ಈವನ್ ಬಾಕ್ಲತ್ರ ಲಕ್ಷ್ಮಿ ಇದ್ರೂ ಅಥವಾ ಏನೇ ನಮ್ಮ ವಿಶಸ್ ರೆಡಿ ಇದ್ರೂ ಅದು ನಾವು ರಿಸೀವ್ ಮಾಡ್ಕೊಳ್ತಾರಲ್ಲ. ಫಾರ್ ಎಕ್ಸಾಂಪಲ್, ಈಗ ದೊಡ್ಡವ್ರ ಮನೆಗೆ ಬರ್ತಾರೆ, ಅಥವಾ ಅಜ್ಜಿ ತಾತ ವಯಸ್ಸಾದವರೆಲ್ಲ ಮಕ್ಕಳಂದಾಗ ಕೆಲವು ಸರಿ ದುಡ್ಡು ಕೊಡೋಕೆ ಬರ್ತಾರೆ. ಸೊ ಎಲ್ಲೋ ಒಂದು ಕಡೆ ಚಿಕ್ಕನಿಂದ ಯಾರೇ ದುಡ್ಡು ಕೊಡೋಕೆ ಹೋದ್ರೂ ಫಸ್ಟ್ ಏನು ಹೇಳಬೇಕು? ಬೇಡ, ಬೇಡ ಬೇಡ. ಬರ್ತಾ ಇರೋ ಲಕ್ಷ್ಮಿನ ನೀನು ಬೇಡ ಅಂತ ಹೇಳ್ತಾ ಇದೆಯಾ ಅಂದರೆ, ದೇವರು ಒಂದೊಂದು ರೂಪದಲ್ಲಿ ನಮಗೆ ನಮ್ಮ ಪ್ರೇಯರ್ಸ್ಗೆ ಆನ್ಸರ್ ಕೊಡ್ತಾ ಇರ್ತಾರೆ. ಆ್ಯಂಡ್ ಯು ಆರ್ ಸೇಯಿಂಗ್ ನೋ ಟು ದ್ಯಾಟ್ ಆ್ಯಕ್ಚುಲಿ. ಈಗ ಯಾರೋ ನೀವು ಮಾಡಿರೋ ಕೆಲಸಕ್ಕೆ ಎಕ್ಸ್ಟ್ರಾ ಪೇ ಮಾಡಿದ್ರು ಅಂದ್ಕೊಳ್ಳಿ. ಕೆಲವ್ರ ಮಾತು ಯೋಚನೆ ಮಾಡಿ ನೋಡಿ, ಕೆಲವರೆಲ್ಲರೂ ಹೀಗೆ ಯೋಚನೆ ಮಾಡ್ತಾರೆ, ನಾನು ನಿಯತ್ತಿನ ಮನುಷ್ಯ, ನಾನು ಏನು ಕೆಲಸ ಮಾಡಿದ್ದೀನಿ ಅಷ್ಟಕ್ಕೆ ಮಾತ್ರ ದುಡ್ಡು ತೊಗೊಳ್ತೀನಿ, ₹1 ಎಕ್ಸ್ಟ್ರಾ ತೊಗೊಳ್ಳಲ್ಲ, ₹1 ಕಡಿಮೆನೂ ತೊಗೊಳ್ಳಲ್ಲ. ಈಗ ಯಾರೋ ಎಕ್ಸ್ಟ್ರಾ ಕೊಡೋಕ್ಕೆ ರೆಡಿ ಇದ್ದಾರೆ, ನಿಮಗೆ ನಿಮ್ಮ ಕಾರ್ಯಕ್ಕೆ ಅವ್ರಿಗೆ ಒಳ್ಳೇದಾಯ್ತು ಅಂತೇಳಿ ಎಕ್ಸ್ಟ್ರಾ ಕೊಡೋಕ್ಕೆ ಬರ್ತಾಯಿದ್ದಾರೆ ಅಂದರೆ, ಯು ಆರ್ ನಾಟ್ ಅಕ್ಸೆಪ್ಟಿಂಗ್. ಇಲ್ಲ ಇಲ್ಲ ಇಲ್ಲ, ಯಾಕೆ ಎಕ್ಸ್ಟ್ರಾ? ನಂಗೆ ಬೇಡ, ನಾನೇನು ಮಾಡಿದ್ದೀನೋ ಅಷ್ಟು ಕೊಡಿ ಸಾಕು. ಅರೆ, ದಟ್ ಮೀನ್ಸ್ ಗಾಡ್ ಈಸ್ ಬ್ಲೆಸ್ಸಿಂಗ್ ಯು ವಿತ್ ಎಕ್ಸ್ಟ್ರಾ ಮನಿ. ನಿಮ್ಮ ಪ್ರೇಯರ್ಸ್ ಈ ಕಡೆಯಿಂದ ಕೇಳ್ತಾ ಇರ್ತೀರ, ನಾನು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗಬೇಕು, ನನಗೆ ದುಡ್ಡು ಎಕ್ಸ್ಟ್ರಾ ಬರಬೇಕು, ಎಕ್ಸ್ಟ್ರಾ ಅರ್ನಿಂಗ್ಸ್ ಆಗಬೇಕು. ಬಟ್ ಯಾರೋ ಎಕ್ಸ್ಟ್ರಾ ಕೊಡೋಕ್ಕೆ ಬಂದಾಗ ಯು ಆರ್ ನಾಟ್ ಓಪನ್ ಟು ರಿಸೀವ್ ದಟ್. ಸೊ ಇದೇ ಥರ ಇನ್ನೆಲ್ಲಿ ಮಿಸ್ಟೇಕ್ಸ್ಗಳು ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ಲು, ಈಗ ಯಾರೋ ಬಂದು ನಿಮಗೆ ಅಡುಗೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಫಸ್ಟ್ ಥಿಂಗ್ ಜನರಲ್ ಆಗಿ ಎಲ್ಲರೂ ಹೇಳಿದೆ, ಮಾಮೂಲಿ ಇದೇನು ನಿಮಗಿನ ಏನು ಚೆನ್ನಾಗಿ ಮಾಡಲ್ಲ ಬಿಡಿ ಅಂತಲೂ ಹೇಳೋರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಲೇಡೀಸ್ ಮಾಡಿದಾಗ, ಅಂದರೆ ಯು ಆರ್ ನಾಟ್ ರಿಸೀವಿಂಗ್ ದ ಅಪ್ರಿಸಿಯೇಷನ್. ಅಥವಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇವತ್ತು ತುಂಬ ಚೆನ್ನಾಗಿ, ಮಾಮೂಲಿ ಏನು ಮಾಮೂಲಿ ಡ್ರೆಸ್ ಇದು, ಅಂಥದ್ದೇನಿಲ್ಲ, ನಿಮ್ಮ ಥರ ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಿಡಿ. ಅಂದರೆ ಎಲ್ಲೋ ಒಂದು ಕಡೆ ಚಿಕ್ಕನಿಂದ ಒಂಥರ ಅಕ್ಸೆಪ್ಟೆನ್ಸ್ ಅನ್ನೋದು, ಅಥವಾ ಯಾರೋ ಅಪ್ರಿಷಿಯೇಟ್ ಮಾಡ್ತಾಯಿದ್ರೆ ಅಥವಾ ಏನೋ ಸಿಗ್ತಾ ಇದೆ ಅಂದರೆ ಅದನ್ನು ಖುಷಿಯಿಂದ ರಿಸೀವ್ ಮಾಡೋಂಥದ್ದು ಅದು ಬ್ಲಾಕ್ ಆಗೋಗಿರುತ್ತೆ. ಐ ಆಮ್ ವರ್ದಿ ಟು ರಿಸೀವ್ ದಟ್ ಅಪ್ರಿಸಿಯೇಷನ್ಗೆ ಐ ಆಮ್ ವರ್ದಿ ಇದ್ದೀನಿ, ಅಥವಾ ಬೋನಸ್ಗೆ ಐ ಆಮ್ ವರ್ದಿ ಇದ್ದೀನಿ. ಯಾರೋ ದುಡ್ಡು ಕೊಟ್ಟರೆ ನಾನು ಅದನ್ನು ಖುಷಿಯಿಂದ ಬೇಡ ಅನ್ನಬಾರ್ದು. ಆ್ಯಕ್ಚುಲಿ ಗಿಫ್ಟ್ ಬಂತು, ಬೋನಸ್ ಬಂತು, ಅದನ್ನು ಬೇಡ ಅಂತ ಹೇಳಲೇಬಾರ್ದು. ಅಂದರೆ ಯೂನಿವರ್ಸ್ ಕೊಡ್ತಾರದು ನಮಗೆ ಮುಖಾಂತರ, ಯಾರದೇ ಮುಖಾಂತರ ಇರ್ಬೋದು. ಬಟ್ ನಮ್ಮ ಎಲ್ಲೋ ಪ್ರೇಯರು ಎಲ್ಲೋ ಆನ್ಸರ್ ವರ್ಕ್ ಆಗ್ತಾಯಿದೆ, ಎಲ್ಲೋ ನಮಗೆ ಉತ್ತರ ಸಿಗುತ್ತೆ, ಯಾರಿಂದನೂ ಉತ್ತರ ಸಿಗುತ್ತೆ. ಅಂದರೆ ಎಲ್ಲಿಂದ ನಮಗೆ ಬೋನಸ್ಸು, ಇನ್ಕ್ರಿಮೆಂಟು ಅಥವಾ ಗಿಫ್ಟು ಬರುತ್ತೆ. ನಾವು ಸಡನ್ನಾಗಿ ಏನು ಮಾಡ್ತೀವಿ, ವಿ ಆರ್ ರಿಜೆಕ್ಟಿಂಗ್ ದಟ್. ಗಿಫ್ಟ್ ಏನಕ್ಕಿದೆಲ್ಲ ಏನು, ಸುಮ್ಮನೆ ಯಾಕೆ ದುಡ್ಡು ಕೊಡ್ತಾರೆ, ಸುಮ್ಮನೆ ಯಾಕೆ ಅಪ್ರಿಷಿಯೇಟ್ ಮಾಡ್ತೀನಿ ಅನ್ನೋ ಥರ. ಅಂದರೆ ಥಿಂಕ್ ಅಬೌಟ್ ಯುವರ್ ಪ್ರೋಗ್ರಾಮಿಂಗ್. ದೇವ್ರು ಕೊಡೋಕ್ಕೆ ರೆಡಿ ಇದ್ರು ನೀವು ನಾಟ್ ರೆಡಿ ಟು ರಿಸೀವ್. ಈ ಥರ ಆದಾಗ ಏನಾಗುತ್ತೆ, ಎಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಕೂಡ ಲೈಫ್ ಹಾಗೆ ಇರುತ್ತೆ. ಥಿಂಕ್ ನಮ್ಮಲ್ಲಿ ಒಂದು ಹಳೆ ಮೆಂಟಾಲಿಟಿ ಇದೆಯಲ್ಲ, ಬೇಡಬಾರ್ದು, ಇಸ್ಕೋಬಾರ್ದು, ಯಾರು ಋಣಕ್ಕೂ ಒಳಗಾಗಬಾರ್ದು ಅಂತ. ಸೊ ಎಲ್ಲೋ ಒಂದು ಕಡೆ ಆ ಹಳೆ ಬೇರೆ ಎಲ್ಲೋ ಈ ಚಿಗುರಿಗೆ ಕಾರಣನಾ? ಅಗೇನ್ ಇಟ್ಸ್ ಆಲ್ ಲೈಕ್ ಕೆಲವರು ಪೇರೆಂಟಿಂಗಲ್ಲಿ ಅಥವಾ ಅಜ್ಜಿ ತಾತಂದಿರೆಲ್ಲ ಇನ್ಸ್ಟಾಲ್ ಮಾಡಿರ್ತಾರೆ. ಒಂದು ರೀತಿ ಎಲ್ಲೋ ಒಂದು ಕಡೆ ಬೇರೆಯವ್ರ ಹಂಗಲ್ಲಿ ಇರಬಾರ್ದು, ಅದೆಲ್ಲ ಒಳ್ಳೆಯದು, ಅದೆಲ್ಲ ಒಪ್ಕೊಳ್ಳೋಣ. ಸಾಲ ಮಾಡೋಕ್ಕೆ ಹೋಗಬಾರ್ದು, ಬೇರೆಯವ್ರ ಹಂಗಲ್ಲಿರಬಾರ್ದು, ಬೇರೆ ಕಡೆ ಎಲ್ಲೋ ಉಳ್ಕೋಬಾರ್ದು. ಈಗ ನಮ್ಮ ಅಜ್ಜಿನೂ ಹೇಳ್ತಾಯಿದ್ರು, ನಮ್ಮ ಅಜ್ಜಿನ ತುಂಬೆಲ್ಲ ಹೇಳ್ಕೊಟ್ಟಿದ್ದಾರೆ, ಯಾವತ್ತೂ ಬೀಡಿ ಸಿಗರೇಟ್ ಸೇದಬಾರ್ದು, ಸಾರಾಯಿ ಕುಡಿಬಾರ್ದು, ಬೇರೆಯವ್ರ ಮನೆಯಲ್ಲಿ ಉಳ್ಕೋಬಾರ್ದು, ತಿನ್ನಕ್ಕೆ ಕೊಟ್ಟರೆ ಹ್ಞೂ ಅಂದ್ಬಿಡ್ಬಾರ್ದು. ಒಂದು ಅದೇನಪ್ಪ ಅಂದರೆ ಮೇ ಬಿ ಲೈಕ್ ಯಾರೋ ಬಂದರು, ಯಾರೋ ಕೊಟ್ಟರು, ಅದು ಏನಿರುತ್ತೆ ಗೊತ್ತಿರಲ್ಲ, ಅದು ರೀಸನ್ ಇರ್ಬೋದು.
ಅಟ್ ದ ಸೇಮ್ ಟೈಮ್ ವೆನ್ ಯು ನೋ ಪೀಪಲ್ ಅರೌಂಡ್ ಯು, ಯಾರೋ ಗೊತ್ತಿರೋರಿದ್ದಾರೆ ಕೊಡ್ತಾ ಇದ್ದಾರೆ ಅಂದಾಗ ಯು ನೋ ದಟ್ ಒಳ್ಳೆಯದೇ ಇರುತ್ತೆ ಅಥವಾ ಕರೆಕ್ಟಾಗಿರುತ್ತೆ. ಅಂಥ ಟೈಮಲ್ಲಿ ಸಡನ್ನಾಗಿ ನೋ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಅಕ್ಸೆಪ್ಟೆನ್ಸ್ ಅನ್ನೋ ಮನೋಭಾವನೆ ತರೋಂಥದ್ದು ಇಂಪಾರ್ಟೆಂಟ್ ಅಂತ. ಸೊ ದಿಸ್ ಇಸ್ ಹೌ ಯು ಶುಡ್ ಬಿ ಮೋರ್ ರಿಸೀವಬಲ್ ರಿಸೀವಬಲ್ ಅನ್ನೋ. ಮೋಡ್. ಹೌ ಟು ರೀಡ್ ಸೈನ್ಸ್ ಫ್ರಮ್ ಯೂನಿವರ್ಸ್? ಲೈಕ್ ವಾಟ್ ಆರ್ ದ ಸೈನ್ಸ್ ಪೀಪಲ್ ಯೂಶಲಿ ಮಿಸ್? ಏನೇನು ಮಿಸ್ ಮಾಡ್ಕೊತೀವಿ? ನೋಡಿ, ಸೈನ್ಸ್ ಅನ್ನೋದಕ್ಕಿಂತ ಎನರ್ಜಿ ಅಂತ ಕರೆಯೋಣ. ಓಕೆ, ಎನರ್ಜಿ ಅಂತ ಹೇಳಿದಾಗ ಸಿಂಪಲ್ಲಾಗಿ ಒಂದು ಬೆಳಗ್ಗಿನ ಜಾವ ಏನು ಎನರ್ಜಿ ಇರುತ್ತಲ್ವ, ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. 4 ಗಂಟೆ, 3:45, 4 ಗಂಟೆ. ಇನ್ಫ್ಯಾಕ್ಟ್ ಕರೆಕ್ಟ್ ಬ್ರಹ್ಮ ಮುಹೂರ್ತ ಯಾವಾಗಪ್ಪ ಅಂತ ಹೇಳಿದ್ರೆ ಸೂರ್ಯೋದಯದಕ್ಕಿಂತ ಮೊದಲು ಒಂದು ಮುಹೂರ್ತ ಅಪ್ರಾಕ್ಸಿಮೇಟ್ಲಿ 48 ಮಿನಿಟ್ಸ್ ಇರುತ್ತೆ. ಲೆಟ್ಸ್ ಸೇ 50 ಮಿನಿಟ್ಸ್ ಅಂದ್ಕೊಳ್ಳೋಣ, 45 to 50 ಮಿನಿಟ್ಸ್ ಅಂದ್ಕೊಳ್ಳೋಣ. ಒಂದು ಮುಹೂರ್ತ. ಸೂರ್ಯೋದಯದಕ್ಕಿಂತ ಹಿಂದೆ ಎರಡು ಮುಹೂರ್ತ ಇದೆಯಲ್ಲ, ಅದು ಬ್ರಹ್ಮ ಮುಹೂರ್ತ. ಅಂದರೆ ಅರ್ಥ 6 ಗಂಟೆಗೆ ಸೂರ್ಯೋದಯ ಆಗುತ್ತೆ ಅಂದರೆ ಅಂದಾಜು 90 ಮಿನಿಟ್ಸ್ ಅಂತ ಇಟ್ಕೊಳ್ಳೋಣ. ಅಂದರೆ 1.5 ಅವರು, ಅಂದರೆ 4:00ವರೆಗೆ ಬ್ರಹ್ಮ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದು ಮುಹೂರ್ತ ಬ್ರಹ್ಮ ಮುಹೂರ್ತ ಇರುತ್ತೆ. ಅಂದರೆ ಫ್ರಮ್ 4:40 to 5:15. ಈ ಸಮಯದಲ್ಲಿ ಬ್ರಹ್ಮ ಮುಹೂರ್ತ ಅಂದರೆ ಅರ್ಥ ಏನು? ಸೃಷ್ಟಿಯ ಸಮಯ ಅಂತ ಅರ್ಥ. ಈ ಸಮಯದಲ್ಲಿ ನಾವು ಏನೇ ಕೆಲವು ರಿಚುವಲ್ಸ್ ಫಾಲೋ ಮಾಡ್ತೀವಿ, ಅದು ನಮಗೆ ಬೇಗನೆ ಕನೆಕ್ಟ್ ಮಾಡುತ್ತೆ ಯೂನಿವರ್ಸ್ ಎನರ್ಜಿಗೆ, ವಿಶ್ವಶಕ್ತಿಗೆ, ಹೈ ಎನರ್ಜಿನ ಕೊಡುತ್ತೆ ಆ್ಯಂಡ್ ಬೇಗ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವೇನೇನು ಮಾಡ್ತೀರಾ ಯೂಶಲಿ, ಅಥವಾ ನಾವೇನೇನು ಮಾಡಬೇಕು? ಜನರಲಿ ಹೇಳಬೇಕಂದ್ರೆ ಫಸ್ಟ್ ಥಿಂಗ್, ಎದ್ದ ತಕ್ಷಣವೇ ಗ್ರ್ಯಾಟಿಟ್ಯೂಡಿಂದ ಶುರು ಮಾಡಿ. ಕೃತಜ್ಞತೆಯ ಭಾವನೆ. ಎಸ್, 10 ವಿಚಾರಗಳಿಗೆ ಕೃತಜ್ಞತೆ ಸಲ್ಲಿಸಿ. ಲೈಫಲ್ಲಿ ಏನಿದೆ ಒಳ್ಳೆಯದು, ಆರೋಗ್ಯ ಇದೆ, ಒಳ್ಳೆಯ ಬಾಡಿ, ಎಲ್ಲ ದೇಹದ ಅಂಗಾಂಗಳೆಲ್ಲ ಚೆನ್ನಾಗಿದೆ, ದೇವರು ನಮಗೆ ಎಲ್ಲ ಅಂಗಾಂಗಳು ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಹೇಳಬೇಕು. ಅದಕ್ಕೆ ಇರೋಕ್ಕೆ ಮನೆ ಇದೆ ಅಲ್ವಾ, ಎಷ್ಟೋ ಜನಕ್ಕೆ ಮನೆ ಇಲ್ಲ, ಇರೋಕ್ಕೆ ಮನೆ ಇದೆ, ಥ್ಯಾಂಕ್ ಯು ಹೇಳಬೇಕು. ಜಗಳ ಆಡೋಕ್ಕಾದರೂ ಸರಿ ಒಂದು ಫ್ಯಾಮಿಲಿ ಅಂತ ಇದೆ. ಕೆಲವ್ರಿಗೆ ಅನಾಥರು ಇರ್ತಾರೆ, ಯಾರೂ ಇರಲ್ಲ ಅಲ್ವಾ. ಸೊ ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳೋಂಥದ್ದು, ಎಜುಕೇಷನ್ಗೆ, ನಮ್ಮ ನಾಲೆಜ್ಗೆ ಥ್ಯಾಂಕ್ ಯು ಹೇಳೋಂಥದ್ದು. ಸೊ ಉದ್ಯೋಗಕ್ಕೆ, ಎಷ್ಟೋ ಜನಕ್ಕೆ ಜಾಬ್ ಇಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ. ಸೊ ನಮ್ಮ ದುಡಿಮೆ, ಇವತ್ತು ನಮ್ಮ ಹತ್ರ ಒಂದು ಜಾಬ್ ಇದೆ, ಬಿಸ್ನೆಸ್ ಇದೆ, ಅದಕ್ಕೆ ಥ್ಯಾಂಕ್ ಯು ಹೇಳೋಂಥದ್ದು. ಗಾಡಿ ಇದೆ, ವಸ್ತುಗಳಿದೆ, ಬಟ್ಟೆ ಇದೆ, ಮಲಗೋಕ್ಕೆ ಬೆಡ್ ಇದೆ, ವಾಟ್ ನಾಟ್. ಒಂದೊಂದಕ್ಕೂ ಹುಡುಕಿ 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 ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಮಿರರ್, ಥ್ಯಾಂಕ್ ಯು ಫಾರ್ ಶೋಯಿಂಗ್ ಮೀ ವಾಟ್ ಐ ಆಮ್, ಥ್ಯಾಂಕ್ ಯು. ಅದಕ್ಕೆ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಚೇರ್, ಥ್ಯಾಂಕ್ ಯು ಕಾಫಿ, ಎಲ್ಲದಕ್ಕೂ. ಸೊ ಡೈಲಿ ಹೊಸ ಅದಕ್ಕೆ ಒಂದು 10 ವಿಚಾರಕ್ಕೆ ಅಥವಾ ಮಿನಿಮಮ್ ಒಂದು 5 ವಿಚಾರಕ್ಕೆ ಗ್ರ್ಯಾಟಿಟ್ಯೂಡ್ನ ಶುರು ಮಾಡೋಂಥದ್ದು ಒಂದು. ಇದನ್ನು ಶುರು ಮಾಡಿದ್ಮೇಲಿಂದ ನೆಕ್ಸ್ಟ್ ವಾಟರ್ ವಿತೌಟ್ ಬ್ರಷಿಂಗ್. ಫಸ್ಟೇ ಮೊದಲು ನೀರು ಕುಡಿಯೋಂಥದ್ದು. ಓಕೆ, ಉಷಪಾನ ಅಂತ ಆಯುರ್ವೇದದಲ್ಲೂ ಕರೀತಾರೆ. ಸೊ ಎಸ್, ನಮ್ಮ ರಾತ್ರಿ ಮಲಗಿ ನಾವು ಬೆಳಗ್ಗೆ ಎದ್ದಾಗ ನಮ್ಮ ಬಾಯಲ್ಲಿ ಏನು ಜರ್ಮ್ಸ್ ಇರುತ್ತೆ, ಅದು ಆ್ಯಕ್ಚುಲಿ ಒಳ್ಳೆ ಜರ್ಮ್ಸ್ ಆಗಿರುತ್ತೆ, ಅದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಡೈರೆಕ್ಟ್ ನೀರು ಕುಡಿಯೋಂಥದ್ದು. ಆ್ಯಂಡ್ ನೀರಿನ ಮ್ಯಾನಿಫೆಸ್ಟೇಷನು ಇದೆ ಆ್ಯಕ್ಚುಲಿ.